ಕರ್ ರಿಸಲ್ಟ್ ನೆಕ್ ಮೂಲಕ ಏನಪ್ಪ ಅಂತಂದರೆ ಇಲ್ಲಿ ನೀವು ನಿಮ್ಮ ಒಂದು ರಿಸಲ್ಟನ್ನು ಕೂಡ ತಿಳ್ಕೊಬೋದು. ಆಮೇಲೆ ಕರ್ನಾಟಕವನ್ನು ಮೊಬೈಲ್ ಆ್ಯಪ್ ಕೂಡ ಇಲ್ಲಿ ಸೌಲಭ್ಯ ಇದೆ, ಅದರಿಂದನೂ ಕೂಡ ನೀವು ರಿಸಲ್ಟನ್ನು ನೋಡ್ಕೋಬೋದು. ಏನು ಈ ಬಾರಿ ಪ್ರಥಮವಾಗಿ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳು ನಿಮ್ಮ ಒಂದು ಅಂಕಪಟ್ಟಿಯನ್ನು ಡಿಜಿಲಾಕರ್ ಮೂಲಕ ಇಲ್ಲಿ ಏನಪ್ಪ ಅಂತಂದರೆ 9/4/2026 ಮಧ್ಯಾಹ್ನ 3 ಗಂಟೆಗೆ ಲಭ್ಯವಾಗುತ್ತೆ ಅಂತ ಕೂಡ ತಿಳಿಸಲಾಗಿದೆ. ಏನು ನೀವು ಡಿಜಿಲಾಕರ್ ಮೂಲಕ ಏನಪ್ಪ ಅಂತಂದರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಅಂತ ಕೂಡ ತಿಳಿಸಲಾಗಿದೆ. ಏನು ದ್ವಿತೀಯ PUC ರಿಸಲ್ಟನ್ನು ನೇರವಾದಂಥ ಒಂದು ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದನೂ ಕೂಡ ನೀವು ನೇರವಾಗಿ ಏನಪ್ಪ ಅಂತಂದರೆ ರಿಸಲ್ಟನ್ನು ಕೂಡ ನೋಡ್ಬೋದು. ಇನ್ನು ನೀವು ಬ್ರೌಸರಲ್ಲಿ ಕೂಡ ನೇರವಾಗಿ ಕೂಡ ರಿಸಲ್ಟನ್ನು ವೀಕ್ಷಿಸಬಹುದಾಗಿದೆ. ಇಲ್ಲಿ ಏನಪ್ಪ ಅಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಅಂತ ಹೊಡೆದ್ರೆ ಸಾಕು, ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2026 ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನಿಮಗೆ ಡ್ಯಾಶ್ಬೋರ್ಡ್ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತೇಳಿ ಬಂದಿದೆ. ಇಲ್ಲಿ ಏನಪ್ಪ ಅಂತಂದರೆ ಮಧ್ಯಾಹ್ನ 3 ಗಂಟೆಯ ನಂತರ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ. ಓಕೆನಾ. ಇನ್ನು ಇದರ ಒಂದು ಲಿಂಕನ್ನು ವಿಡಿಯೋದ ಬೇಯದ ಕೆಳಗಡೆ ಏನಪ್ಪ ಅಂತಂದರೆ ಡೈರೆಕ್ಟಾಗಿ ಕೊಟ್ಟಿದ್ದೀನಿ, ಅಲ್ಲಿಂದನೂ ಕೂಡ ನೀವು ನೇರವಾಗಿ ಲಾಗಿನ್ ಮಾಡೋದ್ರ ಮೂಲಕ ಏನಪ್ಪ ಅಂತಂದರೆ ನೀವು ನಿಮ್ಮೊಂದು ದ್ವಿತೀಯ PUC ರಿಸಲ್ಟನ್ನು ಕೂಡ ವೀಕ್ಷಿಸಬಹುದಾಗಿದೆ ಸ್ನೇಹಿತರೆ. ಇನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.